ನನ್ನ ಹೆಸರು ಸುಜೀತ್. ನಾನು ಜುಲೈನಲ್ಲಿ ಇಲ್ಲಿಗೆ ಬಂದೆ. ನಾನು ಸರ್ ಅವರ ಹಲವಾರು ವಿಡಿಯೋಗಳು ಮತ್ತು ಕ್ಲಿಪ್ಗಳನ್ನು ನೋಡಿದ್ದೇನೆ. ನಾನು ಬಹಳ ದಿನಗಳಿಂದ ಅವರನ್ನು ಫಾಲೋ ಕೂಡ ಮಾಡ್ತಿದ್ದೆ. ಮತ್ತು ಇದ್ದಕ್ಕಿದ್ದಂತೆ ನನ್ನ ಬಾಯಲ್ಲಿ ಈ ಸಮಸ್ಯೆ ಕಾಣಿಸ್ಕೊಳ್ತು. ಮತ್ತು ನಂತರ ನಾನು ನಗರದ ಒಂದು ದೊಡ್ಡ ಆಸ್ಪತ್ರೆಗೆ ಹೋದೆ. ಅಲ್ಲಿನ ಸರ್ಜನ್ ಡಾಕ್ಟರ್ ನನಗೆ ಸಿ ಟಿ ಸ್ಕ್ಯಾನ್ ಮಾಡಿದರು. ಸಿ ಟಿ ಸ್ಕ್ಯಾನ್ ಮಾಡಿದ ನಂತರ ಅದು ಕ್ಯಾನ್ಸರ್ ರೂಪವನ್ನು ಪಡೆದುಕೊಂಡಿದೆ ಅಂತ ಹೇಳಿದರು. ಮತ್ತು ನಂತರ ಅವರು ನಿಮ್ಮ ಗಡ್ಡೆಯ ಗಾತ್ರವು ತುಂಬ ದೊಡ್ಡದಾಗಿದೆ ಮತ್ತು ಮುಖದಲ್ಲಿ ಬಹಳಷ್ಟು ಊತವಿದೆ ಅಂತ ಹೇಳಿದರು. ಅಂದರೆ ಸ್ವೆಲ್ಲಿಂಗ್ ತುಂಬ ಇದೆ ಅಂತ ಹೇಳಿದ್ರು. ಮತ್ತು ಅಂದರೆ ಅವರು ಇಂಡೈರೆಕ್ಟ್ ಆಗಿ ಏನು ಹೇಳ್ತಿದ್ರು ಅಂದರೆ, ಈ ಪೊಸಿಷನ್ನಲ್ಲಿ ನಿಮಗೆ ಶಸ್ತ್ರಚಿಕಿತ್ಸೆ ಮಾಡಲು ಸಾಧ್ಯವಿಲ್ಲ. ತುಂಬ ಚಿಂತೆ ಕಾಡಲು ಶುರುವಾಯಿತು. ನಾನು ಸರ್ ಅವರ ವಿಡಿಯೋಗಳನ್ನು ತುಂಬ ಫಾಲೋ ಮಾಡ್ತಿದ್ದೆ. ನಂತರ ಸರ್ ಅವರ ಕ್ಲಿನಿಕ್ಕಿಗೆ ಕಾಲ್ ಮಾಡುವ ಮೂಲಕ ಅವರನ್ನು ಸಂಪರ್ಕ ಮಾಡಿದೆ. ಜೊತೆಗೆ ವಿಡಿಯೋ ಕಾಲ್ನಲ್ಲೂ ಮಾತಾಡಿದೆ. ಸರ್ ನನ್ನ ಸ್ಥಿತಿಯನ್ನು ನೋಡಿ ತಕ್ಷಣ ನನ್ನನ್ನು ದೆಹಲಿಗೆ ಕರೆದರು. ನಾನು ದೆಹಲಿಗೆ ಬಂದಾಗ ಅವರು ನನಗೆ ಸಮಾಧಾನ ಮಾಡುತ್ತಾ, ನೀವು ಚಿಂತಿಸಬೇಡಿ, ನಾನು ಗುಣಪಡಿಸ್ತೇನೆ ಎಂದು ಹೇಳಿದರು. ಇದರಿಂದ ಸರ್ ಮೇಲೆ ನನ್ನ ನಂಬಿಕೆ ತುಂಬ ಹೆಚ್ಚಾಯಿತು. ನಂತರ ಸರ್ ನನಗೆ ನೀಡಿದ ಚಿಕಿತ್ಸೆ, ಸರ್ ಮತ್ತು ಅವರೊಂದಿಗೆ ಇದ್ದ ಎಲ್ಲ ಡಾಕ್ಟರ್ ಸರ್ಗಳು ಎಲ್ಲರೂ ತುಂಬ ಚೆನ್ನಾಗಿ ಆರೈಕೆ ಮಾಡಿದ್ರು. ನಾನು ನನ್ನ ಕೆಲವು 20 ವಿಡಿಯೋಗಳನ್ನು ನಿಮಗೆ ಇಲ್ಲಿ ತೋರಿಸುತ್ತಿದ್ದೇನೆ. ಇದು ಆಗಸ್ಟ್ 23ರಂದು ತೆಗೆದ ನನ್ನ ಚಿತ್ರ ಮತ್ತಿದು ಇಂದಿನ ನನ್ನ ಮುಖ. ನನ್ನ ಮುಖದಲ್ಲಿರುವ ಊತ ಮತ್ತು ಗಡ್ಡೆಯ ಕಾರಣದಿಂದಾಗಿ ನನಗೆ ಶಸ್ತ್ರಚಿಕಿತ್ಸೆ ಮಾಡಲು ಸಾಧ್ಯವಿಲ್ಲ ಎಂದು ನನಗೆ ಹೇಳಲಾಯಿತು. ಮತ್ತು ಈಗ ನೋಡಿ, ನಾನು ಶಸ್ತ್ರಚಿಕಿತ್ಸೆಗೆ ಒಳಗಾಗಲಿಲ್ಲ ಅಥವಾ ನನಗೆ ಕೀಮೋಥೆರಪಿ ಕೂಡ ನೀಡಲಾಗಲಿಲ್ಲ. ಮತ್ತಿವತ್ತು ನನ್ನ ಮುಖ ಹೀಗಿದೆ. ಇದು ಅತ್ಯಂತ ದೊಡ್ಡ ವ್ಯತ್ಯಾಸವಾಗಿದೆ.